ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಅಲ್ಲೇ ನಮ್ಮ ಚೆರು ಎದ್ದಾಳು, ಚಿಕ್ಕು ಎದ್ದಾಳು, ಸಾಕ್ಸ್ ಹಾಕೋತಾಳು, ರೆಡಿ ಆಗ್ಯಾಳ. ಈಗ ಚಿಕ್ಕುನ ಚೆರಿನ ಇಬ್ಬರು ಸ್ನಾನ ಮಾಡಿಸಿನು, ನಾನು ಸ್ನಾನ ಮಾಡ್ಯಾನು, ದೇವ್ರ ಪೂಜೆ ಎಲ್ಲ ಆಯ್ತು ನಂದ. ಇವಾಗ ಚೆರುನು ಬಾದಾಮ್ ತಿನ್ನತ್ತಾಳು. ಚೆರುಗೆ ಈಗ ಇಷ್ಟ ಆಗತ್ತಾವು, ತಿನ್ನತ್ತಾಳೀಗ. ಅದಕ್ಕಿಂತ ಸಂಬಂಧ ನೆನೆ ಹಾಕತ್ತೇನು. ಹೆಂಗೆ ಚೆರು? ಸೂಪರಾ? ನಾಲ್ಕು ತಿನ್ನಾಕಿ ಸಣ್ಣಕ್ಕೆಲ್ಲ ದೊಡ್ಡಕ್ಕೆಲ್ಲ. ಎರಡು ಹಾಕ್ತೇನೆ ಆಕಿ. ಒಂದಾಕಿ ಇದ್ರಕ್ಕೆ ಮತ್ತೆ ತ್ರಾಸ ಆಗ್ತೈತೆ ಹೊಟ್ಟೆ ಆಗಾಕಿ. ಇಲ್ಲಿ ನಮ್ಮ ಚೆರು ಬೆಳಗ್ಗೆ ಎದ್ದು ಸ್ಟಡಿ ನಡ್ಸ್ಯಾಳು, ಈ ಕಾರ್ಬರ್ ನಡ್ಸ್ಯಾಳು. ಪೆನ್ಸಿಲ, ಇರೇಜರ ಎಲ್ಲ ಹಾಕಿಂದು ಕಂಪಾಸ್ ತಗದು ಎಲ್ಲ ತಗೊಂಡು ಕೂತಿಳು. ಈಗ ಅವ್ರ ಅಕ್ಕ ಬಂದ ನಿಂಗೆ ಬಾದಾಮ್ ಬೇಕಾದ್ರೆ ಎಲ್ಲ ಇಡಂದದಕ್ಕೆ ಅದನ್ನ ಇಟ್ಟಾಳು. ಈಗ ಬಾದಾಮ್ ತೊಗೊತೀನಿ ಆತ. ಹೌದಿಲ್ಲ? ಇದಕ್ಕೆ ಹಿಡಿತಿರ್ಲಿಲ್ಲ ಚಿಕ್ಕಿ. ಬಾಯ್ ಚಿಕ್ಕಿ, ಇಲ್ಲ ನೋಡ. ಇಲ್ಲಿ ನಮ್ಮ ಚೆರು ಬೆಳಗ್ಗೆದ್ದ ಹಸಿವಾಗಿದ್ದಾವ ಆಕಿಗೆ. ಬಿಸ್ಕೆಟ್ ತಿನ್ನಾಕತ್ಲು. ಇನ್ನು ನಾಷ್ಟ ಮಾಡ್ತಾನೆ. ಇನ್ನು ನಾಷ್ಟ ಮಾಡಿದ್ಮ್ಯಾಗ ತಿಂತಾಳೋ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ತಿಂತಾಳೇನ ಬಿಸ್ಕಿಟ್ ತಿನ್ನಲ್ಲ ಅಂದ್ರೆ. ಅದ್ರ ಪಪ್ಪನೂ ಈಗ ಜಳಕ ಮಾಡ್ಯಾನು. ಸೊ ನಾಷ್ಟ ಮಾಡ್ತಾನೆ, ಈಗ ರೆಡಿ ಮಾಡ್ತಾನೆ. ಇಲ್ಲೆಲ್ಲ ಹೆಂಗೆ ತೆಗೆದುಕೊದ್ದಾವೆ ನೋಡ್ರಿ. ಅದು ಇನ್ನೀಗ ಹೋಗೋತಕ್ಕ ಹಿಂಗೆ ಹೋದ್ಮ್ಯಾಗ ಕ್ಲೀನ್ ಮಾಡಬೇಕು. ಇಲ್ಲೇ ಬೇಳೆ ಕುದಿಸಿಟ್ಟೇನು ಬೆಳಗ್ಗೆ ಎದ್ದ. ಇವಾಗ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ತಾನು. ಆಮೇಲೆ ಪಲ್ಯ ಮತ್ತು ರೊಟ್ಟಿ ಮಾಡಿಟ್ಟ ಹೋಗ್ತಾನೆ ಇವತ್ತು ಕ್ಲಾಸಿಗೆ. ಇಲ್ಲೇ ಅವಲಕ್ಕಿ ಮಾಡೇನು. ಇಲ್ಲೇ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಹೀರೆಕಾಯಿ ಹೆಂಚ್ಕೊಂಡೇನು. ಇಲ್ಲೇ ಉಳ್ಳಾಗಡ್ಡೆ ಅದೆಲ್ಲ ಹೆಂಚಿ ಇವಾಗ ಸಾಂಬಾರು ಮಾಡೇನು. ಇಲ್ಲೇ ಮಿಕ್ಸರ್ದಾಗ ಕೊಬ್ಬರಿ ಪೌಡ್ರ್ ರೆಡಿ ಮಾಡೇನು. ಸಾಂಬಾರು ಹಾಕಿ ಹಂಗೆ ಇಟ್ಟೇನು, ಸ್ವಲ್ಪ ಆರ್ಲತ್ತು ಹೇಳಿ. ಇವಾಗ ಸಾಂಬಾರು ಕುದಿಯತ್ತಿ. ಇಲ್ಲೇ ಹೀರೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಚ್ಚಾತಾನೆ. ಇಲ್ಲೇ ನಮ್ಮ ಚೆರು ಕೂತ ಕಾರ್ಬಾರ್ ಮಾಡತ್ತಾಳೆ. ಏನು ತಿಂದೆ? ಹೀರೆಕಾಯಿ ತಿನ್ನತ್ತಾಳೆ ಕಶಿದ. ಇಲ್ಲೇ ನಮ್ಮ ಚೆರುಗಳ ಸ್ಕೂಲ್ನಾಗ ಇವತ್ತು ಫೋಟೋ ಸೆಷನ್ ಐತಿ. ಹಾಗಾಗಿ ನಮ್ಮ ಚೆರುಗ ಡ್ರೆಸ್ ಹಾಕ್ಕೊಂಡು ಬಾ ಅಂದರು, ಹೊಸ ಡ್ರೆಸ್ಸ. ಸೊ ಆಕೆಗೆ ನಾನು ಇದು ದೀಪಾವಳಿಯಾಗಿನ ತಂದದ ಡ್ರೆಸ್ ಹಾಕೇನು. ಇವಾಗ ಅಕ್ಕಿಗೆ ಚಾಕ್ಲೇಟ್ ಅದು ಕೊಟ್ಟು ಒಂದೆರಡು ಫೋಟೋ ತೆಗ್ದೇನು, ಫೋಟೋಸ್ ಹಾಕಿರ್ತೇನೋ. ಇಲ್ಲೇ ಅಕ್ಕಿದ ಬ್ಯಾಗ್ನೂ ರೆಡಿ ಆಗೈತಿ. ಆಮೇಲೆ ಇವತ್ತು ರೊಟ್ಟಿ ಮಾಡೋಕ್ಕಾಗಲಿಲ್ಲ, ಈಗ ಬಂದ್ಮ್ಯಾಗ ಮಾಡ್ತೇನು. ಹೀರೆಕಾಯಿ ಪಲ್ಯ ರೆಡಿ ಆಗೈತಿ, ಸಾಂಬಾರು ರೈಸ್ ರೆಡಿ ಮಾಡಿಟ್ಟೇನು. ಆಮೇಲೆ ಬಂದ್ಮ್ಯಾಗ ಬಿಸಿ ಬಿಸಿ ರೊಟ್ಟಿ ಮಾಡ್ತೇನೆ. ಇಟ್ಟು ಮೊಸರು ಐತಿ. ಆಮೇಲೆ ಬಂಡಿ ಎಲ್ಲ ಬೆಳಗ್ಗೆ ಅರಿಗಳೆಲ್ಲ ಒಣಗಿ ಹಾಕ್ಯೇನು. ಮ್ಯಾಗ ಹೊತ್ತ ಮಷಿನ್ ಬಂದ್ ಮಾಡಿ ಇವಾಗ ಚೆರುನ್ ಬಿಟ್ಟ ನಾನು ಕ್ಲಾಸಿಗೆ ಹೋಗ್ತೇನೆ. ನಡ್ರಿ ಇವಾಗ ಚೆರುನ್ ಸ್ಕೂಲಿಗೆ ಬಿಟ್ಟ ನಾವು ಹೋಗ್ತೇವೆ. ಚಲೋ ಬಾಯ್ ಬಾಯ್ ಮಾಡಿ ಚೆರು. ಇಲ್ಲ ನೋಡು ಮಾಡಿ. ನಮ್ಮ ಚೆರು ಹೆಂಗೆ ಕನ್ನತ್ತಾಳ್ರಿ, ಕಮೆಂಟ್ ಮಾಡಿರಿ. ಕ್ಯೂಟು ಚೆರು. ಇದೆಲ್ಲ ಕಸ ತೆಗ್ಯಾಕ ಒಬ್ರಿಗೆ ಚಿನ್ನೆ ಹೇಳ್ಯಾನು. ಅವ್ರು ಬಂದು ತೆಗಿತಾರಂತ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹ್ಞೂ ನೋಡ್ರಿ ಚೆಂದಾಗ್ಯಾವ. ಇಲ್ಲಿ ನಮ್ಮ ಚೆರು ಆಲ್ರೆಡಿ ಹೋಗಿ ಗಾಡಿ ಮೇಲೆ ನಿಕ್ತಾಳೆ. ಈಗ ಅದು ಓಡ್ಸಕ್ಕೆ ಬರಲ್ಲ ನಂಗೆ, ಇದಷ್ಟ. ಹೋಗೋಣ ಇದ್ರ ಮ್ಯಾಗ. ಟೈಮ 11:37 ಆಯಿತು. ಈಗ ಜಸ್ಟ್ ಮನೆಗೆ ಬಂದು ಪಾಪ ಅವರೇ ಕಸ ತೆಗಿಯಕ್ಕೆ ಬಂದರು. ತೆಗಿಯತ್ತಾರ ಅವ್ರಿಗೆ ಪಾಪಲ್ಲೇ ಏನೋ ಕಿವ್ಯಾಗ ಹುಳ ಹೋಯ್ತಂತ. ಅದಕ್ಕಾಗಿ ಉಪ್ಪಿನ ನೀರು ಮಾಡಿಕೊಟ್ಟೇನು, ಒಂದು ಸ್ವಲ್ಪ ಹಾಕಿನ ಅವ್ರಿಗೆ ಕಡಿಮೆ ಆಯಿತು. ಇವಾಗ ನಾವು ನಮ್ಮ ಕೆಲಸ ಮಾಡೋಣ ಬನ್ನಿ. ಇವಾಗ ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡೋಲ್ದಾಗ ಹೋಗಿದ್ನು. ಸೊ ರೊಟ್ಟಿ ಮಾಡಿ ಚೆರು ಬರೋಕ್ಕಿಂತ ಮೊದಲು ರೊಟ್ಟಿ ಮಾಡ್ತಾನು. ಚೆರು ಬರೋದು ಭಾಳ ದೂರ.
ಆದರೂ ರೊಟ್ಟಿ ಮಾಡಿ ಮುಗಿಸ್ತಾನೆ, ಒಂದು ಕೆಲಸ ಮುಗಿತೈತಿ. ಇಲ್ಲಿ ಇವಾಗ ಜಸ್ಟ್ ರೊಟ್ಟಿ ಮಾಡೇನು, ಹಂಗೆ ಬಿಟ್ಟ ಸ್ವಲ್ಪ ಅಲ್ಲಿ ಹೊರಗೆ ಏನು ಮಾಡತ್ತಾರ ನೋಡ್ತಾನೆ. ಕಸ ತೆಗೆದು ಈ ಕಡೆದು ಒಂದಿಟ್ಟು ತೆಗೆಸ್ಬೇಕು. ಇವಾಗ ಅಂಗಡಿಗೆ ಹೋಗಿ ಮೊಸರ ಆಮೇಲೆ ಕಲ್ಲುಪ್ಪ ತೊಗೊಂಬಂದು, ಯಾಕಂದ್ರೆ ಇವೆರಡು ತೆಂಗಿನ ಗಿಡ ಹಚ್ಚೋದೈತಿ. ತೆಗೆದಿಟ್ಟೆ ನೋಡ್ರಿ, ತೆಂಗಿನ ಗಿಡ ಹಚ್ಚೋದೈತಿ. ಅವ್ರೇನ ಕಸ ತೆಗಿತಾರಲ್ಲಿ, ಅದಕ್ಕಾಗೆ ತಂದೆನೀಗ ಆ ಮನೆ ಕೀಲಿ ಒಂದು ಎಲ್ಲಿ ಇಟ್ಟನು ಗೊತ್ತಾಗಲಿಲ್ಲ. ಗಡ್ಬಡ್ಯಾಗ ತಂದೆಲ್ಲೋ ಇಟ್ನು, ನೆನಪ ಹಾರೇನು. ಅವ್ರ ಅಣ್ಣಾರಿಗೆ ಮಜ್ಜಿಗೆ ಮಾಡಿನು, ಮಸಾಲೆ ಮಜ್ಜಿಗೆ ಓದ್ ಕೊಡ್ತಾನೆ. ಬರ್ರಿ ಪಾಪ ಕಸ ತೆಗಿತಾರ ಬಿಸ್ಲಾಗ. ಇಲ್ಲಿ ಇವಾಗ ಕಸ ಎಲ್ಲ ತೆಗೆದಾರಲ್ಲಿ ಕೋಳೆ ಹಾಕ್ಯಾರ ನೋಡ್ರಿ. ಇಲ್ಲೆಲ್ಲ ಫುಲ್ ಕ್ಲೀನಾಗೈತಿ. ಅದಕ್ಕೆ ಇಲ್ಲೆಲ್ಲ ಗಿಡಗಳು ನೀರು ಬಿಡಾತಾನೆ. ಈಗ ಗಿಡಗಳಿಗೆ ಇಲ್ಲಿದಟ್ಟು ಸ್ವಲ್ಪ ಎಲ್ಲ ಕಸ ತೆಗಿಬೇಕು. ಅವತ್ತು ತೆಗೆದಿದ್ದು ನಾ ಹಂಗೆ, ಇದು ಅವ್ರಿಗೆ ತೆಗಿಯಾಕೆ ಬರಲ್ಲ. ನಾವು ದೊಡ್ಡ ದೊಡ್ಡ ಕಸ ಇದ್ರೆ ಅಷ್ಟು ತೆಗಿಯಾಕೆ ಬರ್ತೈತಿ. ಈಗ ಸಂಜೆಗೆ ಮತ್ತೆ ಕ್ಲಾಸ್ ಐತಿ, ಹಾಗಾಗಿ ಇನ್ನು ಕರಿಬೇವು ಗಿಡ ಯಾರು ಕಣ್ಣು ಹಚ್ಚಕ್ಕೆ ಹೋಗ್ಬೇಡ್ರಿ. ಇದು ದಾಸವಾಳ ಇದೆಲ್ಲ ಹಾಕೇನೀಗ. ಇಲ್ಲಿದ್ದು ಕೆಳಗಿಂದಟ್ಟು ನಾನು ಕಸ ತೆಗೆದೇನು. ಇಲ್ಲೆಲ್ಲ ಗಿಡಗಳಿಗೆ ನೀರು ಹಾಕ್ಯಾನೆ. ಇದಕ್ಕೊಂದು ಪಾಪ ಎಲ್ಲ ಒಣಗಾಕೈತಿದು. ಎಷ್ಟು ಚಂದ ಆಗೈತಿ ಇದು. ಮಂಗ್ಯಾಗಳು ಬಂದೆಲ್ಲ ತಿಂದು ಹಾಳಾಡಿಸೋದು ಇವೆಲ್ಲ. ಇನ್ನೆರಡು ಅವತನ ಹಚ್ತಾನೆ. ಆಮೇಲೆ ಅದು ಮುಂದಿಂದೆಲ್ಲ ಕಸ ತೆಗೆದು ಬಂದು ಹಚ್ತಾನೆ ಅಂದಾರ ಅವ್ರ. ತೆಂಗಿನ ಗಿಡ ಇದು ನೋಡ್ರಿ, ತೆಂಗಿನ ಗಿಡ. ಇದಕ್ಕೂ ನೀರು ಬಿಡಕ್ಕೆ ಕುಣಿ ತೆಗೆಸ್ಕೊತಾನೆ. ಇದಕ್ಕೂ ಚೆಂದಂಗೆ ಒಂದು ಕುಣಿ ತೆಗೆಸ್ಕೊಂಡಂದ್ರೆ ನೀರು ನಿಲ್ತಾವೆ. ಇಲ್ಲಂದ್ರೆ ನೋಡ್ರಿ ನೀರು ಹರಿದು ಹೊಂಟಾವು ಆ ಕಡೆ. ಇದಕ್ಕೊಂದು ಕುಣಿ ತೆಗೆಸ್ಕೊತಾನೆ ಈಗ. ಟೈಮ್ 12:59 ಆಯಿತು. ಇವಾಗ ಚರಣ್ ಕರ್ಕೊಂಬರ್ಬೇಕು. ಚರಣ್ ಪಾಪ ನೋಡ್ರಿ ಮಲೇಶ್ ಹೋಗಿ ಹೇಳಕ್ಕೆ ಆ ಬ್ಯಾಕಸ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡೇನು. ಗಿಡಗಳು ನೀರು ಹಾಕಬೇಕಿತ್ತು ಫುಲ್. ಈಗ ನೀರು ಹಾಕಿದ್ರೆ ಅದು ಜಲ್ದಿ ಒಣಗ್ತೈತಿ ಗಿಡಗಳ. ಮಧ್ಯಾಹ್ನ ಮುಂಜಾನೆ ಇದಕ್ಕೆ ಸಂಜೆಗೆ ಹಾಕಬೇಕು. ಈಗ ನೋಡ್ರಿ ಚಂದ ಕಾಣಕೈತಿ ಎಲ್ಲ, ಫುಲ್ ಕ್ಲೀನಾಗಿ ಕಾಣಕೈತಿ. ಇನ್ನು ಅಲ್ಲಿದ ಮುಂದಿಂದ ಎಲ್ಲ ಕಸ ತೆಗಿತಾರ. ಇಲ್ಲೇ ಉಪ್ಪು ತಂದಿಟ್ಟೆನೀಗ. ಈ ಒಟ್ಟು ಗಿಡ ಹಚ್ಚಿರ ತೆಂಗಿನ ಗಿಡ ಆಗ್ತೈತಿ. ಇವಾಗ ನಮ್ಮ ಚರು ಬಂದ್ಲು. ತೆಗ್ಯಾತಿಲ್ಲ ಅಕ್ಕಿಗೆ ಯಾಕೋ ಹಠ ಬಂದೈತಿ. ಹಠ ಬಂದೈತಿ ಅಕ್ಕಿ. ಓ ಬುಲ್ಲು ಓ ನನ್ನ ಮೊಮ್ಮೆ ಬಾ ಬಾ ಬಾರು. ಇಲ್ಲೇ ನಮ್ಮ ಚರುಗ ಊಟ ಮಾಡ್ಸಾತೇನೆ ಈಗ. ಅಕ್ಕಿ ಬಿಟ್ಟು ಅಳು ಬರೈತಿ. ಕಣ್ಣಾಗ ನೀರೆಲ್ಲ, ಮೂನ್ಯಾ ಸೊಂಬಳಿಲ್ಲ, ಅಳು ಬರತೈತಿ. ಅಕ್ಕಿ ಎಲ್ಲ ತೆಗೆದೋಗಿದ್ಲು ಜುಟ್ಟ ಅದು. ಇವಾಗ ಊಟ ಮಾಡಕ್ಕೂತ ಬರಕ್ಕಿಗೆ ಊಟ ಮಾಡಿಸಿದ್ಮ್ಯಾಗ ಸಿಗ್ತಾನೆ. ಇವತ್ತಿನ ಈ ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಂ, ನೆಕ್ಸ್ಟ್ ಲಾಗ್ದಾಗ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ಬಾಯ್ ಬಾಯ್. ಟೇಕ್ ಕೇರ್. ಬಾಯ್ ಬಾಯ್.